ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಅತ್ಯಾಚಾರ ಕೇಸನ್ನ ಎಸ್ಐಟಿಗೆ ವಹಿಸಬೇಕು ಅಂತ ಹೇಳಿ ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ಬೀದರ್ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಪ್ರತೀಕ್ ಚವ್ಹಾಣ್ ಮೇಲಿನ ಪ್ರಕರಣ ಅತ್ಯಂತ ಗಂಭೀರವಾಗಿದೆ. ಶಾಸಕರಾದ ಪ್ರಭು ಚವ್ಹಾಣ್ ಬಹಳ ಪ್ರಭಾವಿ ರಾಜಕಾರಣಿಯಾಗಿದ್ದು, ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಬೇಕು ಅಂತ ಹೇಳಿ ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಇದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಕ್ಕೆ ಬಂದಿದ್ದ ಮುಖಾಂತರ ಈ ವಿಷಯ ಬಹಳ ಗಂಭೀರವಾದ ವಿಷಯ ಇದೆ. ಇಲ್ಲಿದ್ದ ಶಾಸಕ ಪ್ರಭು ಚವ್ಹಾಣ್ 4 ಸರಿ ಶಾಸಕ, 2 ಸರಿ ಮಂತ್ರಿ, ಬಹಳ ಪ್ರಭಾವಿಯಾಗಿದ್ದಾರೆ. ಹಾಗಾಗಿ ಈ ವಿಷಯ SIT ಕೊಡ್ಬೇಕಂತೇಳಿ ನನ್ನ ಮನವಿ ಇದೆ. ನಮ್ಮ ಜೊತೆಲಿ SIT ಯಾಕೆ ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಮೇಲೆ ಕೂಡ ನಮಗೆ ವಿಶ್ವಾಸ ಇದೆ. ಸಬ್ಜೆಕ್ಟ್ ಅಷ್ಟು ಗೊಂದಲಗೂಡಿದ್ದಿದೆ ಮಾಡಿದಾಗ ಇನ್ನೊಬ್ಬಕ್ಕೆ ಹುಡುಗಿ ಜೊತೆ ಮಾತಾಡಿದ ವಿಷಯನ ಗಮನಕ್ಕೆ ಬಂತು, ಮಾಧ್ಯಮದವರಿಗಾಗಿರ್ಬೋದು, ನಮಗೆಲ್ಲ. ಇಂಥ ಬಹಳಷ್ಟು ಪ್ರಕರಣಗಳವ. ಇದು SIT ಕೊಟ್ಟಾಗೆ ಸಾಧ್ಯ ಆಗುತ್ತೆ. ಇದರಲ್ಲಿ ಎಷ್ಟು ಜನರಿಗೆ ಪ್ರತೀಕ್ ಚವ್ಹಾಣ್ ಮೋಸ ಮಾಡಿದಾನೆ ಅಂತೇಳಿ. ಎರಡನೇದು, ಪ್ರಭು ಚವ್ಹಾಣ್ ಇಷ್ಟು ಪ್ರಭಾವಿ ಆದಾರಂದ್ರೆ 5ನೇ ತಾರೀಕು ಅವ್ರ ಮನೆಗೆ, 6ನೇ ತಾರೀಕು ಅವ್ರ ಬರ್ಡೇ ಇತ್ತು, 5ನೇ ತಾರೀಕಿಗ ಇವ್ರ ಕುಟುಂಬಸ್ಥರು ಅವ್ರ ಮನೆಗೆ ಹೋಗಿ ಒಂದು ಬರ್ಡೇ ವಿಶ್ ಮಾಡಬೇಕು, ಈ ವಿಷಯದಾಗ ಮಾತಾಡಬೇಕು ಅಂತೇಳಿ ಹೋದಾಗ ಅವರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರ. ಅವ್ರ ಮನೆಯಲ್ಲೇ CC ಕ್ಯಾಮ್ರಾ ಇದೆ, ಅವ್ರದೇ ಅಂಗರಕ್ಷಕರು ಇರ್ತಾರ. ಹಲ್ಲೆ ಆದಾಗ ಆ ವಿಷಯ ಅಲ್ಲಿಗೆ ಅವತ್ತಿನ ಸಬ್ಜೆಕ್ಟ್ ಕ್ಲೋಸ್ ಆಗಿರ್ತದ. ಅವರಿಗೆ ಹುಡುಗಿ ಮನೆಯವರಿಗೆ ಯಾವುದೇ ಥರ ಸಪೋರ್ಟ್ ಇರೋಂಗಿಲ್ಲ. ಆದರೆ ಇವತ್ತು 20ನೇ ತಾರೀಕಿನ 15 ದಿವಸದ ನಂತರ ಏನು ಇಲ್ಲಿ ಈ ಮಹಿಳಾ ಆಯೋಗ ಮತ್ತು SP ಸಾಹೇಬರ ಇಂಟರ್ಲಿಂದ ಏನು FIR ಆಗುತ್ತೋ 4 ಗಂಟೆಗೆ, ಅವತ್ತೇ ಸಾಯಂಕಾಲ 8 ಗಂಟೆಗೆ ಹೊಕ್ಕಣ ಪೊಲೀಸ್ ಸ್ಟೇಷನ್ ಮೇಲೆ ಅವ್ರ ಮೇಲೆ, ಕುಟುಂಬದ ಮೇಲೆ FIR ಆಗ್ತದೆ. ಅವ್ರ ತಂದೆ ಮೇಲೆ, ತಾಯಿ ಮೇಲೆ, ಅವ್ರ ಮೇಲೆ. ಅಂದ್ರೆ ಇದು ಅವ್ರಿಗೆ ಬೆದರಿಸದಂಥ ತಂತ್ರ. ಅದ್ರ ಜೊತೆ ಆರೋಪ ಬಂದದ ಮಗನ ಮೇಲೆ ತಂದೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ತಂದೆ ಬಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾರ, ನನ್ನ ಮಗ ಅಂದರೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಎಲ್ಲ ಇನ್ಕ್ವೈರಿಗೆ, ಎಲ್ಲ ಟೆಸ್ಟ್ಗಳಿಗೆ ಸಿದ್ಧಿದ್ದಾನ, ನಾವು ಫೇಸ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಆರೋಪ ಯಾರ ಮೇಲೆ ಬಂದದ? ಮಗನ ಮೇಲೆ ಬಂದದು. ಸರಿ, ತಂದೆಯವ್ರು ಹೇಳ್ಯಾರ, ಈ ಶಾಸಕರಾಗಿ ನಮ್ಮ ದೇಶದ ಸಂವಿಧಾನ ಕಾನೂನಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಅವ್ರದ್ದದ, ಅವರೇ ಕಾನೂನು ಧ್ವಜ ಹಾರಿಸ್ತಾರಂದ್ರೆ ಏನು ಅರ್ಥ? ಹಾಗಾದ್ರೆ ಅವರು ಆರೋಪ ಬಂದದ ಮಗನ ಮೇಲೆ, ಮಗನಿಗೆ ಕರ್ಕೊಂಡು ಬಂದು ಮಗ ಹೇಳಬೇಕಿತ್ತು, ನಾನು ಮಾಡಿದ ಸತ್ಯ ಅದ, ಹುಡುಗಿ ಆರೋಪ ಮಾಡೋದು ಸರಿಯಾದ, ನಿಜ ಅದ, ಏನದ ಅಂತೇಳಿ. ಅದು ಬಿಟ್ಟು ತಂದೆ ಹೇಳ್ತಾರೆ. ದುರ್ದೈವ ಅದ ಅಂತ ತಿಳ್ಕೋಬೇಕು. ಅಥವಾ ನೀವು ಪತ್ರಕರ್ತ ಬಂದ್ರೆ ನೆನಪಾಗೋದು ಗೊತ್ತಿಲ್ಲ. ಯಾರೋ ಒಬ್ಬರು ಅವ್ನಿಗೆ ಕೇಳಿಲ್ಲ ಏನಂತ, ನಿನ್ನ ಮಗನ ಮೇಲೆ ಆರೋಪ ಅದ, ನೀ ಯಾಕೆ ಬಂದಿದಪ್ಪ, ನಿನ್ನ ಮಗ ಎಲ್ಲಿ ಅಂತ. ಇವತ್ತಿಗೂ FIR ಆಗಿ ಇಷ್ಟು ದಿವಸ ಆಯಿತು, ಅವನು ಬೆನ್ನಿಂಗ್ ನಿಂತ್ಕೊಂಡು. ನಿನ್ನೆ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಯಿತು. ಆರ್ಬೇಕಾದ್ರೆ ಅವ್ರ ಅಡ್ವೊಕೇಟು ಏನು ಸ್ಟ್ಯಾಂಡ್ ತಗೋತಾರ, ಇಲ್ಲಿ ಬಹಿರಂಗವಾಗಿ ಹೇಳಿದ್ರು. ಅವರು ಹುಡುಗಿ ಚರಿತ್ರೆ ಮೇಲೆ ಕ್ವಶನ್ ಮಾಡಿದ್ರು ಪ್ರೆಸ್ ಮೀಟಲ್ಲಿ. ನಾವು ಇದು ಭೂಮಿಯಲ್ಲಿ ಅನ್ಯಾಯ ಬರ್ದಾಶ್ ಮಾಡೋಂಗಿಲ್ಲ, ಅನ್ಯಾಯ ಯಾರು ಮಾಡ್ತಾರೋ ಅವನಿಗಿಂತ ದೊಡ್ಡವರು ಅನ್ಯಾಯ ಸಹಿಸ್ತಾನ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಪ್ರಭು ಚವ್ಹಾಣ್ ತಂದೆ ಮಕ್ಕಳು ಏನು ಕೃತ್ಯ ಮಾಡ್ಯಾರ, ಇದರಲ್ಲಿ ನಿಜವಾದ ಆರೋಪಿ ಏನೊಂದು ಬೆನ್ನಿಗೆ ಕುಮ್ಮಕ್ಕೆ ಕೊಟ್ಟು ನಿಂತಾರ ಪ್ರತೀಕ್ ಚವ್ಹಾಣ್ ಅಲ್ಲ, ಪ್ರಭು ಚವ್ಹಾಣ್ ಅವರು. ಸರ್ಕಾರ ಸೋಮೋಟೋ ಆಗಿ ಪ್ರಭು ಚವ್ಹಾಣ್ ಅವ್ರದ್ದು ಹೆಸರು FIR ಸೇರಿಸ್ಕೋಬೇಕು, ಇನ್ಕ್ವೈರಿ ಮಾಡಬೇಕು. ಇವ್ರು ಎಷ್ಟು ಮಂದಿ ಭೂಮಿ ಕಬಳಿಕೆ ಮಾಡಿದಾರ, ಎಷ್ಟು ನ್ಯಾಯಾಂಗದಿಂದ ಶಿಕ್ಷೆ ಆಗ್ಬೇಕು ಸರ್. ಇನ್ನು ಏನು ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಪ್ರಜ್ವಲ್ ರೇವಣ್ಣ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿದ್ವಿ, ಅವ್ರಿಗಿಂತ ದೊಡ್ಡ ವ್ಯಕ್ತಿ ಕಾಣ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.